ಸ್ಟಫ್ಡ್ ಬದನೆಕಾಯಿ ಪಲ್ಯ ಅಥವಾ ಬದನೆಕಾಯಿ ಎಣ್ಣೆಗಾಯಿ ಮಾಡೋದು ನೋಡೋಣ ಬನ್ನಿ. ಕೆಂಪಾಗಿ ಹುರಿದ ಈರುಳ್ಳಿ, ಹುರಿದ ಶೇಂಗಾ ಬೀಜ, ಹುರಿದ ಧನಿಯಾ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು, ಖಾರ, ಅರಿಶಿನ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಇದು ಬದನೆಕಾಯಿನ ಈ ರೀತಿ ಉದ್ದುದ್ದವಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ಮಸಾಲೆ ನಾನು ಇದಕ್ಕೆ ಬದನೆಕಾಯಿ ಸ್ಟಫ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಬದನೆಕಾಯಿ ಸ್ಟಫ್ ಫಿಲ್ ಆದಮೇಲೆ ನಾನು ಅಡುಗೆ ಎಣ್ಣೆ ಸೇರಿಸ್ಕೊಂಡು ನಾನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಚೌಟದಿಂದ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಇದಕ್ಕೆ ಮುಚ್ಚಳನ ಹಾಕ್ಕೊಂಡು ಒಂದು 5 ನಿಮಿಷದವರೆಗೂ ಹಾಗೆ ಎಣ್ಣೆಯಲ್ಲಿ ಬೇಯಲು ಬಿಡ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಉರಿ ಸಣ್ಣದಾಗಿರಲಿ. 5 ನಿಮಿಷ ಆಗಾಗ ಮುಚ್ಚಳ ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಒಂದು 5 ನಿಮಿಷ ಎಣ್ಣೆಯಲ್ಲೇ ಬೇಯಲಿಕ್ಕೆ ಬಿಡಬೇಕು. ಬದನೆಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಯೂಸ್ ಮಾಡಿರೋ ಬದನೆಕಾಯಿ ತುಂಬ ನೀರು ಕಡಿಮೆ ಇಡುತ್ತೆ. ಬದನೆಕಾಯಿ ಮೇಲೆ ಡಿಪೆಂಡ್ ಆಗುತ್ತೆ ನೀರು ಹಾಕೋದು. ಚೌಟದಿಂದ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ನಾವು ಮುಚ್ಚಳ ಹಾಕ್ಬಿಟ್ಟು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಟೇಸ್ಟಿಯಾದಂತಹ ಬದನೆಕಾಯಿ ಪಲ್ಯ ರೆಡಿ. ನೀವು ಈ ರೀತಿ ಬದನೆಕಾಯಿ ಪಲ್ಯ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನ್